Hi Sneha, I just saw your resume. It was very interesting. Let's quickly begin your interview. Let's start with your introduction. So tell me about yourself. Hi ma'am, thank you. I am Sneha. I studied in so-and-so college and I recently graduated from, I graduated in B Computer Science and I am looking for software developer job and ನಿಮಗೂ ಈ ಕ್ವೆಶ್ಚನ್ ಕೇಳಿದಾಗೆಲ್ಲ ಹೀಗೆ ಆಗುತ್ತಾ? ದೆನ್ ಪ್ಲೀಸ್ ಡೋಂಟ್ ವರಿ. ಈ ವಿಡಿಯೋ ಅಲ್ಲಿ ಈ ಕ್ವೆಶ್ಚನ್ಗೆ ಹೇಗೆ ಆನ್ಸರ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನೀವು ಒಬ್ಬ ಫ್ರೆಶರ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗಿರ್ಬೋದು, ಈ ಕ್ವೆಶ್ಚನ್ಗೆ ಕರೆಕ್ಟ್ ಆನ್ಸರ್ ಏನು ಅಂತ ಈ ವಿಡಿಯೋ ಅಲ್ಲಿ ಕಲ್ತ್ಕೊಳ್ತೀರಾ. ಸೊ ಫಸ್ಟ್ಲಿ ಈ ವಿಡಿಯೋ ಅಲ್ಲಿ ಏನೇನು ಕಲ್ತ್ಕೊಳ್ತೀರಾ ಅಂತ ಹೇಳ್ತೀನಿ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳಿದಾಗ ಕಾನ್ಫಿಡೆಂಟ್ಲಿ ಹೇಗೆ ಆನ್ಸರ್ ಮಾಡೋದು. ನೆಕ್ಸ್ಟ್ ಒಂದು ಸ್ಯಾಂಪಲ್ ಆನ್ಸರ್ ಕೊಡ್ತಾ ಇದ್ದೀನಿ. ನೀವು ಒಬ್ಬ IT ಪ್ರೊಫೆಷನಲ್ ಅಲ್ಲಿ ಯಾವುದೇ ಪ್ರೊಫೆಷನಲ್ ಇರ್ಬೋದು, ಅಲ್ಲಿ ಯಾವ ತರ ಆನ್ಸರ್ ಮಾಡ್ಬೋದು ಅಂತ ಒಂದು ಸ್ಯಾಂಪಲ್ ಆನ್ಸರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಸ್ ಅ ಬೋನಸ್ ಟಿಪ್. ಸೊ ಪ್ಲೀಸ್ ಸ್ಟೇ ಟ್ಯೂನ್. ನಿಮ್ಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತದೆ, ನಮ್ಮ ಚಾನಲ್ ಇಷ್ಟ ಆಗ್ತದೆ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದ್ರೆ ಎಲ್ಲ ಹೊಸ ಅಪ್ಡೇಟ್ಸ್ ನಿಮ್ಗೆ ತಕ್ಷಣ ಬರುತ್ತೆ. ಅಂಡ್ ನಿಮ್ಗೆ ನಮ್ಮ ಕಾಂಟೆಂಟ್ಸ್ ಎಲ್ಲ ಇಷ್ಟ ಆಗ್ತದೆ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಪ್ಲೀಸ್ ಶೇರ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ವಿತ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ಗೆ ಕರೆಕ್ಟ್ ಆನ್ಸರ್ ಏನು ಅಂತ ನೋಡೋಣ. ಫಸ್ಟ್ಲಿ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತಂದ್ರೆ ರೆಕ್ರೂಟರ್ ಏನಕ್ಕೆ ಈ ತರ ಕೇಳ್ತಿದ್ದಾರೆ? ಇಸ್ ದೇರ್ ಎನಿ ಮೋಟಿವ್ ಬಿಹೈಂಡ್ ದಿಸ್? ಇವಾಗ ನಿಮ್ ಹಿಸ್ಟ್ರಿ ಗೊತ್ತಾಗ್ಲಿ ಅಂತ ಅಂತೂ ಕೇಳ್ತಿಲ್ಲ, ಅಥವಾ ಸೈಕಲಾಜಿಕಲ್ ಕ್ವಶನ್ ಅಂತೂ ಅಲ್ಲ. ಆಕ್ಚುಲ್ ಆಗಿ ಅವ್ರಿಗೆ ಏನ್ ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ ಬಗ್ಗೆ ಬ್ರೀಫ್ ಆಗಿ 1 or 2 ಲೈನ್ಸ್ ಅಲ್ಲಿ ಗೊತ್ತಾಗಬೇಕಾಗಿದೆ. ಅಂಡ್ ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ನಿಮ್ನ ಏನಕ್ಕೆ ಹೈರ್ ಮಾಡಬೇಕು, ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಯು ಅನ್ನೋದು ಅವ್ರಿಗೆ ಗೊತ್ತಾಗಬೇಕಾಗಿದೆ. ಸೊ ಈ 2 ಕ್ವಶನ್ ನಾವು ಹೇಗೆ ಆನ್ಸರ್ ಮಾಡೋದು ಅಂತ ನೋಡೋಣ. ಫಸ್ಟ್ಲಿ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳಿದ ತಕ್ಷಣ ಇಫ್ ಯು ಆರ್ ಅ ಫ್ರೆಶರ್, ನೀವು ಏನೇನು ಪಾಯಿಂಟ್ಸ್ ನ ಕವರ್ ಮಾಡಬೇಕಾಗುತ್ತೆ. ನೀವು ಯಾವ ಕಾಲೇಜಲ್ಲಿ ಯಾವ ಡಿಗ್ರಿ ಮಾಡಿದ್ರಿ, ಏನೇನ್ ಪ್ರಾಜೆಕ್ಟ್ಸ್ ಮಾಡಿದ್ರಿ, ಮತ್ತೆ ಎಲ್ಲಿ ಇಂಟರ್ನ್ಶಿಪ್ ಮಾಡಿದಿರಾ, ಇದಿಷ್ಟು ನೀವು ಕವರ್ ಮಾಡಬೇಕಾಗತ್ತೆ. ಸೊ ನೀವು ಯಾವ ಕಾಲೇಜಲ್ಲಿ ಏನ್ ಡಿಗ್ರಿ ಮಾಡಿದ್ರಿ ಅಂತ ಹೇಳ್ಬೇಕು ಅಂತಂದ್ರೆ, ಹಾಯ್ ಐ ಆಮ್ ಸೋ ಅಂಡ್ ಸೋ, ನಿಮ್ ನೇಮ್ ಹೇಳಿ. I have finished my BE Computer Science in so-and-so college and I have worked on these many projects. I have also worked as an intern in a so-and-so company. ಈ ತರ ಹೇಳ್ಬೋದು. ಸೊ ನೀವು ಒಬ್ಬ ವರ್ಕಿಂಗ್ ಪ್ರೊಫೆಷನಲ್ ಅಂದ್ರೆ, ಹಾಯ್ ಮೈ ನೇಮ್ ಇಸ್ ಸೋ ಅಂಡ್ ಸೋ, ಐ ವರ್ಕ್ ಆಸ್ ಅ ಸಾಫ್ಟ್ವೇರ್ ಡೆವಲಪರ್. ನಿಮ್ಮ ಡೆಸಿಗ್ನೇಷನ್ ಯಾವುದೇ ಆಗಿರ್ಬೋದು, ಐ ವರ್ಕ್ ಆಸ್ ಸೋ ಅಂಡ್ ಸೋ ಇನ್ ಅ ಕಂಪನಿ ಅಂಡ್ ಐ ವರ್ಕ್ಡ್ ಆನ್ ಮೆನಿ ಮಾಡ್ಯೂಲ್ಸ್. I was very much responsible for payroll. ಅಥವಾ ನಿಮ್ದು ಏನ್ ಮಾಡ್ಯೂಲ್ ಇರುತ್ತೆ, ಏನ್ ವರ್ಕ್ ಮಾಡಿರ್ತೀರಾ ಅದ್ರ ಬಗ್ಗೆ ಒಂಚೂರು ಡಿಸ್ಕ್ರೈಬ್ ಮಾಡಿ. This helped the company to gain more clients and that helped me to get a promotion. ಸೊ ಇಲ್ಲಿ ಏನ್ ಮಾಡ್ತಿದ್ದೀರಾ, ನಿಮ್ಮ ಕೀ ರೋಲ್ಸ್ ಅಂಡ್ ಫೀಚರ್ಸ್ ಏನೇನು, ನೀವು ಏನೇನು ವರ್ಕ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀರಾ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನೇನು ಅಂತ ಹೇಳ್ತಾ ಇದ್ದೀರಾ, ಜೊತೆಗೆ ನೀವು ಅಕಂಪ್ಲಿಷ್ಮೆಂಟ್ ಏನಾಯ್ತು, ನಿಮ್ಗೊಂದು ಪ್ರಮೋಷನ್ ಬಂತು, ನಿಮ್ಗೊಂದು ರೇಸ್ ಬಂತು, ಈ ತರನು ಹೇಳ್ತಾ ಇದ್ದೀರಾ. ಸೊ ಇವಾಗ ಏನಾಗುತ್ತೆ, ರೆಕ್ರೂಟರ್ಗೆ ಯು ಹ್ಯಾವ್ ವರ್ಕ್ ಇನ್ಕ್ರೆಡಿಬಲಿ ವೆಲ್ ಅಂತ ಗೊತ್ತಾಗುತ್ತೆ. ಇವಾಗ ಯು ಹ್ಯಾವ್ ಡನ್ ದಿ ಫಸ್ಟ್ ಪಾರ್ಟ್, ಅಂದ್ರೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ. ನೌ ಲೆಟ್ಸ್ ಗೋ ಟು ದ ಸೆಕೆಂಡ್ ಪಾರ್ಟ್. ಇದೇ ಹಿಡನ್ ಮೋಟಿವ್ ಬಿಹೈಂಡ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಸೊ ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂತಂದ್ರೆ, ವೈ ಶುಡ್ ದೇ ಹೈರ್ ಯು? ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಮೆನ್ಷನ್ ಏನು ಅಂತಂದ್ರೆ ಯುವರ್ ಸ್ಕಿಲ್ಸ್. ಸೊ ನೀವು ಒಬ್ಬ ಫ್ರೆಶರ್ ಆಗಿದ್ರೆ ಮೆನ್ಷನ್ ಅಬೌಟ್ ದಿ ಸ್ಕಿಲ್ಸ್ ಯು ಹ್ಯಾವ್ ಲರ್ನ್ ಡ್ಯೂರಿಂಗ್ ದ ಪ್ರಾಜೆಕ್ಟ್. ಇವಾಗ ನಿಮ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಯಾವುದೋ ಒಂದು ಟೆಕ್ನಾಲಜಿ ಕಲ್ತ್ಕೊಂಡು ಆ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರ್ತೀರಾ, ಅದರಲ್ಲಿ ನೀವೇನೇನು ಕಲ್ತ್ಕೊಂಡ್ರಿ ಅಂತ ಮೆನ್ಷನ್ ಮಾಡ್ಬೋದು. ಅಂಡ್ ಇಫ್ ಯು ಆರ್ ಅ ವರ್ಕಿಂಗ್ ಪ್ರೊಫೆಷನಲ್, ನೀವು ಯಾವ್ಯಾವ ಟೆಕ್ನಾಲಜೀಸ್ ಮೇಲೆ ವರ್ಕ್ ಮಾಡಿದೀರಾ, ನಿಮ್ಗೆ ಯಾವ್ಯಾವ ಚೆನ್ನಾಗಿ ಬರುತ್ತೆ ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ದಿಸ್ ವಿಲ್ ಮೇಕ್ ಶೋರ್ ಯು ಆರ್ ವೆರಿ ಗುಡ್ ಇನ್ ದಟ್ ಪರ್ಟಿಕ್ಯುಲರ್ ಡೊಮೈನ್. ಸೊ ಆಸ್ ಅ ಫ್ರೆಶರ್ ನೀವೇನೇನು ಹೇಳ್ಬೋದು, ಡೊಮೈನ್ ಸ್ಪೆಸಿಫಿಕ್ ಸ್ಕಿಲ್ಸ್ ನ ಮೆನ್ಷನ್ ಮಾಡ್ಬೋದು. ನೀವೇನಾದ್ರೂ ಈ ಹ್ಯಾಕರ್ ರ್ಯಾಂಕ್, ಹ್ಯಾಕರ್ ಎರ್ತ್ ಈ ತರ ಕಾಂಟೆಸ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡ್ಬೋದು. ಎಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದಿರಾ, ಎಷ್ಟು ಟೈಮ್ ಅಲ್ಲಿ ಸಾಲ್ವ್ ಮಾಡಿದ್ರಿ, ನಿಮ್ಮ ರ್ಯಾಂಕ್ ಏನು, ಇದ್ರ ಬಗ್ಗೆ ಎಲ್ಲ ಹೇಳ್ಬೋದು. ಅಂಡ್ ದೆನ್ ನೀವು ಯಾವ್ದಾದ್ರು ಪಬ್ಲಿಕ್ ಸ್ಪೀಕಿಂಗ್ ಮಾಡಿದ್ರೆ ಅದ್ರ ಬಗ್ಗೆ ಮೆನ್ಷನ್ ಮಾಡ್ಬೋದು. ಸೊ ಇದಿಷ್ಟನ್ನು ಹೇಳೋದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಯು ನೋ ಅ ಟೆಕ್ನಾಲಜಿ ವೆರಿ ವೆಲ್, ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಕೂಡ ಇದೆ ಅಂಡ್ ಆಲ್ಸೋ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಚೆನ್ನಾಗಿದೆ. ಇದಿಷ್ಟನ್ನ ನೀವು ಕನ್ವೆ ಮಾಡ್ತಾ ಇದ್ದೀರಾ. ಇಫ್ ಯು ಆರ್ ಅ ವರ್ಕಿಂಗ್ ಪ್ರೊಫೆಷನಲ್, ಟೆಕ್ನಾಲಜಿನ ಅಡಾಪ್ಟ್ ಹೇಗೆ ಮಾಡ್ಕೊಂಡ್ರಿ. ಇವಾಗ ಯಾವುದೋ ಒಂದು ಟೆಕ್ನಾಲಜಿ ಕಲ್ತ್ಕೊಂಡು ಹೋಗಿರ್ತೀರಾ, ಆ ಕಂಪ್ನಿ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ,
ಅದನ್ನ ಹೇಗೆ ಕಲ್ತ್ಕೊಂಡ್ರಿ, ಟೈಮ್ ಮ್ಯಾನೇಜ್ಮೆಂಟ್, ಮತ್ತೆ ಯಾವ ಟಾಸ್ಕ್ನ ಆನ್ ಟೈಮ್ ಕೊಟ್ರಿ, ನೀವು ಆನ್ ಟೈಮ್ ಕೊಟ್ಟಿಲ್ಲದಾಗ ಏನಾಯ್ತು, ಅದನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆಯಾ, ಮತ್ತೆ ಒಂದು ಟೀಮ್ ಅಲ್ಲಿ ಹೇಗೆ ಪ್ಲೇ ಮಾಡಿದ್ರಿ, ಇದಿಷ್ಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ ವಿತ್ ಯುವರ್ ಟೆಕ್ನಿಕಲ್ ನಾಲೆಜ್. ಅಂದ್ರೆ ಡೊಮೈನ್ ಸ್ಪೆಸಿಫಿಕ್ ಸ್ಕಿಲ್ಸ್ ಜೊತೆಗೆ ಇದಿಷ್ಟು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ನಾವು ಲೆಟ್ಸ್ ಗೋ ಟು ದಿ ಬೋನಸ್ ಟಿಪ್. ನೀವೊಬ್ಬ ಫ್ರೆಶರ್ ಆಗಿದ್ರೆ ಡೊಮೈನ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ಸ್ ಮಾಡಿರ್ತೀರಲ್ಲ, ಆ ರಿಲೆವೆಂಟ್ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿ. ವೆರಿ ಕ್ರಿಸ್ಪ್ ಆಗಿ ಇಟ್ಕೊಳ್ಳಿ. ಇವಾಗ ಒಂದು ವೆಬ್ ಡೆವಲಪ್ಮೆಂಟ್ ಮಾಡಿದೀರಾ ಅಂತಂದ್ರೆ ಆ ವೆಬ್ಸೈಟ್ ಏನಕ್ಕೆ ಯೂಸ್ ಆಗುತ್ತೆ, ಅಲ್ಲಿ ನೀವು ಏನೇನು ಹೊಸ ತರದ್ದು ಟೆಕ್ನಾಲಜೀಸ್ ನ ಆಡ್ ಮಾಡಿದೀರಾ, ನಿಮ್ಮ ಕ್ರಿಯೇಟಿವ್ ಐಡಿಯಾಸ್ ಏನೇನು ಅಂತ ಮೆನ್ಷನ್ ಮಾಡಿ. ಇವಾಗ ನೀವೊಬ್ಬ ಫ್ರೆಶರ್ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಲಿ, ವಾಟ್ ಈಸ್ ಕಾಮನ್ ಹಿಯರ್ ಇಸ್ ನಿಮ್ಮ ಸ್ಕಿಲ್ಸ್. ಇಟ್ ಕ್ಯಾನ್ ಬಿ ಬೋತ್ ಸಾಫ್ಟ್ ಸ್ಕಿಲ್ಸ್ ಅಂಡ್ ಟೆಕ್ನಿಕಲ್ ಸ್ಕಿಲ್ಸ್. ಇದೆರಡನ್ನು ನೀವು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳಿದಾಗ ನಿಮ್ಮ ಬಗ್ಗೆ 2 ಲೈನ್ ಹೇಳಾದ್ಮೇಲೆ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ನ ಹೈಯರ್ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಸ್ಕಿಲ್ಸ್ ನಿಮ್ಮ ಹತ್ರ ಆಲ್ರೆಡಿ ಇದೆ, ಅವರೇ ಕೇಳಬೇಕಾಗಿರೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನ್ ಮಾಡ್ಬೋದು ಅಂತಂದ್ರೆ ಆ ಕಂಪನಿ ಬಗ್ಗೆ ನೀವು ಕಲ್ತ್ಕೊಂಡು ಹೋಗ್ಬೋದು. ಇನ್ ಕೇಸ್ ಆ ಕಂಪನಿ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರೆ, ಆ ಪ್ರಾಡಕ್ಟ್ ಇಂದ ದೇ ಹ್ಯಾವ್ ಹೆಲ್ಪ್ ಮಲ್ಟಿಪಲ್ ಕ್ಲೈಂಟ್ಸ್, ಅಂದ್ರೆ ಆ ಕ್ಲೈಂಟ್ಸ್ ಬಗ್ಗೆ ಕಲ್ತ್ಕೊಂಡಿರ್ಬೋದು ನೀವು. ಅವಾಗ ನೀವೇನ್ ಹೇಳ್ಬೋದು, ಐ ಆಮ್ ವೆರಿ ಎಕ್ಸೈಟೆಡ್ ಟು ವರ್ಕ್ ವಿತ್ ಯು, ಇಲ್ಲಿ ಎಷ್ಟೊಂದು ಆಪರ್ಚುನಿಟೀಸ್ ಇದೆ, ಐ ವಾಸ್ ಆಲ್ವೇಸ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ಇನ್ ಸಚ್ ಅ ಕಂಪನಿ ಅಂತೆಲ್ಲ ನೀವು ಮೆನ್ಷನ್ ಮಾಡ್ಬೋದು. ಸೊ ಈ ತರ ಹೇಳೋದ್ರಿಂದ ದೇ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಯು. ಸೊ ಯು ಆರ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಆಪರ್ಚುನಿಟಿ ಅಂತ ಹೇಳಿದಾಗ, ಸೊ ಅದೇನ್ ಮಾಡುತ್ತೆ, ಈ ತರ ಮೆನ್ಷನ್ ಮಾಡೋದ್ರಿಂದ ಬೇರೆಯವರಿಂದ ನೀವು ಸ್ಟ್ಯಾಂಡ್ ಔಟ್ ಆಗ್ತೀರಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅನ್ ಇಂಟರ್ವ್ಯೂ. ಯಾಕಂದ್ರೆ ಲಕ್ಷಾಂತರ ಜನ ಆನ್ಸರ್ ಮಾಡ್ತಾರೆ ಇದೇ ಕ್ವಶನ್, ಲಕ್ಷಾಂತರ ಜನ ಅದೇ ಪೊಸಿಷನ್ಗೆ ಅಪ್ಲೈ ಮಾಡಿರ್ತಾರೆ. ಬಟ್ ನೀವು ಅವ್ರು ಎಲ್ಲರಿಗಿಂತ ಸ್ಟ್ಯಾಂಡ್ ಔಟ್ ಆಗಬೇಕು ಅಂತಂದ್ರೆ ಯು ಹ್ಯಾವ್ ಟು ವರ್ಕ್ ಆನ್ ಬೋತ್ ಟೆಕ್ನಿಕಲ್ ಸ್ಕಿಲ್ಸ್ ಅಂಡ್ ಸಾಫ್ಟ್ ಸ್ಕಿಲ್ಸ್. ಐ ಹೋಪ್ ಈ ವಿಡಿಯೋ ನೋಡಾದ್ಮೇಲೆ ಯು ವೋಂಟ್ ಬಿ ನರ್ವಸ್ ಟು ಆನ್ಸರ್ ದಿಸ್ ಕ್ವಶನ್. ತುಂಬಾ ಕಾನ್ಫಿಡೆಂಟ್ ಆಗಿ ಏನೇನು ಹೇಳಬೇಕು ಅಂತ ಆಲ್ರೆಡಿ ಕಲ್ತ್ಕೊಂಡು ಹೋಗಿರ್ತೀರಾ ಅಂತ. ನಿಮಗೆ ಇಂಗ್ಲಿಷ್ ಬರೋದಿಲ್ಲ, ಇಂಗ್ಲಿಷ್ ಸ್ವಲ್ಪ ವೀಕ್ ಇದೆ ಅಂದ್ರೂ ಈ ತರ ನಾನು ಹೇಳಿದ ಏನೇನು ವರ್ಡ್ಸ್ ಹೇಳಿದ್ನೋ ಅದನ್ನ ಸ್ಯಾಂಪಲ್ ಆಗಿ ನೀವು ಕಲ್ತ್ಕೊಂಡು ಹೋಗಿ ಆನ್ಸರ್ ಮಾಡೋದನ್ನು ದಟ್ ವಿಲ್ ಬಿ ಪರ್ಫೆಕ್ಟ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇದು ಬಿಟ್ಟು ಬೇರೆ ಇಂಟರ್ವ್ಯೂ ಕ್ವಶನ್ಸ್ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಅದನ್ನು ಕೂಡ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ. ಅಲ್ಲಿ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.